857 ರೈತರ ಆತ್ಮಹತ್ಯೆಗಳ ನೇರ ಕಾರಣ ಕಾಂಗ್ರೆಸ್ ಸರ್ಕಾರಕ್ಕೆ 857 ರೈತರ ಆತ್ಮಹತ್ಯೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ಮಕ್ಕಳ ನೀನು ಹೋಗು ನಮ್ದೇ ಮೀಡಿಯಾದಣ ಅದು ಹೇಳ್ತಾರೆ, ಅದು ಹೇಳನ್ನ ಸುಮ್ಮನೆ ಒಂದು ನಿಮಿಷ ರೈಟರ್ ಕೊಡ್ತೀರ ಬರ್ತೀರಲ್ಲ ಬರ भारत माता के बोलो, भारत माता के ಒಬ್ರಿಗೊಬ್ರು ಕೈ ಹಿಡ್ಕೊಳ್ಳಿ ಹಿಂದೊಳಗೆ ಹನುಮಂತಣ್ಣ ಅಧ್ಯಕ್ಷ ಹನುಮಂತಾಯ್ತರು ಇನ್ನು ಸ್ವಲ್ಪ ಹಿಂದಕ್ಕೋಗ್ಲಿ ಸದನ ಇನ್ನು ಸ್ವಲ್ಪ ಹಿಂದಕ್ಕೋಗ್ಲಿ ನೀವು ಸೆಂಟ್ರಿಗೆ ಕಾರ್ಯಕರ್ತರೆಲ್ಲ ಹಿಂದಕ್ಕೋಗ್ಲಿ ಬರ್ರಿ ಈ ಕಡೆ ಬನ್ರಿ ಹಿಂದಕ್ಕೆ ಬರ್ರಿ ಎಲ್ಲರೂ ಅಧ್ಯಕ್ಷರೇ ಅಣ್ಣ ಸಾಕು ಪ್ರಧಾನ ಕಾರ್ಯದರ್ಶಿಗೇನ್ರಿ भारत माता की, भारत माता की जय। रैत विरोधी राष्ट्र कांग्रेस सरकार के ಧಿಕ್ಕಾರ ಧಿಕ್ಕಾರ रैत विरोधी कांग्रेस सरकार के ಧಿಕ್ಕಾರ ಧಿಕ್ಕಾರ कांग्रेस सरकार के ಧಿಕ್ಕಾರ ಧಿಕ್ಕಾರ कांग्रेस सरकार के ಧಿಕ್ಕಾರ ಧಿಕ್ಕಾರ भारतीय जनता पार्टी रैत मोर्चा विजयपुर ಹೋರಾಟಕ್ಕೆ भारतीय जनता पार्टी रैत मोर्चा विजयपुर ಹೋರಾಟಕ್ಕೆ ಬಿಜೆಪಿ ಜಿಂದಾಬಾದ್ 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 ಅವರು
ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ಅಡಿಯಲ್ಲಿ ಈಗಿನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಹರಿಜನ ಗಿರಿಜನ ವಿರೋಧಿ ಸರ್ಕಾರ, ಎಸ್ಟಿಎಂಸಿ ನಿಗಮದ ಹಣವನ್ನ ವೈಯಕ್ತಿಕ ಖಾತೆಗೆ ಹಾಕಿ ಲೂಟಿ ಹೊಡೆದಂತ ಸರ್ಕಾರ, ಈ ಎಲ್ಲದರ ವಿರುದ್ಧ ದಾವಣಗೆರೆ ಜಿಲ್ಲಾ ರೈತ ಸಂಘದ ನೇತೃತ್ವದಲ್ಲಿ ಈ ಹೋರಾಟ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾದಂಥ ರಾಜಶೇಖರ್ ಅವರೇ, ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರಾದಂಥ ಲೋಕಿಕೆರೆ ನಾಗರಾಜ್ ಅವರೇ, ಮಾಜಿ ಜಿಲ್ಲಾಧ್ಯಕ್ಷರು, ಮಾಜಿ ನಗರಸಭಾಧ್ಯಕ್ಷರು ಆದಂಥ ಯಶವಂತರಾವ್ ಜಾಧವ್ ಅವರೇ, ಜಿಲ್ಲಾ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳೇ, ಪದಾಧಿಕಾರಿಗಳೇ, ರೈತ ಮೋರ್ಚಾದ ಎಲ್ಲ ನನ್ನ ನೆಚ್ಚಿನ ರೈತ ಬಂಧುಗಳೇ, ಯಾವತ್ತೂ ಭಾರತೀಯ ಜನತಾ ಪಕ್ಷದ ಅಭಿಮಾನಿ ಬಂಧುಗಳೇ, ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಿಯರಾದಂಥ ಸನ್ಮಾನ್ ಶ್ರೀ ಎಸ್ ಎ ರವೀಂದ್ರನಾಥ್ರವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮ ಮಿತ್ರರೇ, ಇವತ್ತು ಕಾಂಗ್ರೆಸ್ ಅನೇಕ ಗ್ಯಾರಂಟಿಗಳನ್ನ ನೊಂದಂತ ಕನ್ನಡಿಗರಿಗೆ ಮೂಗಿಗೆ ತುಪ್ಪವನ್ನು ಹಚ್ಚುವುದರ ಮೂಲಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಇವರ ಕೊಡುಗೆ ಏನಂದ್ರೆ, ರೈತರ ಒಂದು ವಿದ್ಯುತ್ ಸಂಪರ್ಕಕ್ಕೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೇವಲ ನಾವು 25,000 ಹಣವನ್ನ ಕಟ್ಟಿದ್ರೆ ನಮಗೆ ಸಿಗ್ತಾ ಇತ್ತು ವಿದ್ಯುತ್ ಸಂಪರ್ಕ. ಈ ಸರ್ಕಾರ ಬಂದ ನಂತರ 2.5 ಲಕ್ಷ ರೈತರು ವಿದ್ಯುತ್ಗೆ ಈಗ ಅದನ್ನ ಮತ್ತೆ 4 ಲಕ್ಷಕ್ಕೆ ಏರಿಸಿದ್ದಾರೆ. ಬಂಧುಗಳೇ, 25,000 ಇಲ್ಲಿ 4 ಲಕ್ಷ ಇಲ್ಲಿ. ಇದು ರೈತರ ಸರ್ಕಾರನ? ರೈತರ ಬಿತ್ತನೆ ಬೀಜ 30% 40% ಏರಿಕೆಯಾಗಿದೆ. ರೈತರಿಗೆ ಸಬ್ಸಿಡಿ ಕೊಡ್ತಿದ್ದಂತ ಈ ಪೈಪ್ ಲೈನ್ಗೆ, ಡ್ರಿಪ್ ಇರಿಗೇಷನ್ ಇರ್ಬೋದು, ಸ್ಪ್ರಿಂಕ್ಲರ್ಗೆ ಕೊಡ್ತಾ ಇದ್ದಂತ ಸಬ್ಸಿಡಿ ನಮ್ಮ ಕಾಲದಲ್ಲಿ ಇರ್ತಿತ್ತು. ಈಗ ಅದು ದುಪ್ಪಟ್ಟು ಹೆಚ್ಚಾಗಿರ್ತಕ್ಕಂಥದ್ದು ನೀವೆಲ್ಲ ಗಮನಿಸ್ತಾ ಇದ್ದೀರಿ. ರೈತರ ಕೇಂದ್ರಗಳನ್ನೇ ತೆಗಿತಾ ಇಲ್ಲ. ಇವತ್ತು ನಟಭ್ರಷ್ಟ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನನಗನ್ಸದೆ ಅದ್ರ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಬಂದ ಮೇಲೆ ಮಳೆ ಇಲ್ಲ, ಬೆಳೆ ಇಲ್ಲ, ಇನ್ನು ಕೇಂದ್ರ ಯಾಕೆ ಬೇಕು ಅಂತಕ್ಕಂಥ ತೀರ್ಮಾನ ಅವ್ರಿಗೆ ಕಾಣ್ತದೆ ಬಂಧುಗಳೇ. ಇನ್ನ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ. ರೈತರ ಮಕ್ಕಳಿಗೆ ನೀಡ್ತಿದ್ದಂತ ವಿದ್ಯಾಭ್ಯಾಸದ ಸಬ್ಸಿಡಿ ಹಣ ಬಂದಿಲ್ಲ. PM ಕಿಸಾನ್ ರಾಜ್ಯದ ಪಾಲು 4,000 ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರದ ಹಣ ಬರ್ತಾ ಇದೆ. ಇವತ್ತು ಈ ಕಾಂಗ್ರೆಸ್ ಜನರಿಗೆ ಪಟಾಪಟ್ ಅಂತೇಳಿ ಇವರು ಗ್ಯಾರಂಟಿ ಕೊಡ್ಲಿಲ್ಲ. ಟಪಾಟಪ್ ಅಂತೇಳಿ ಬೆಲೆಗಳನ್ನೆಲ್ಲ ಟಾಪ್ ರೇಟ್ಗೆ ಏರಿಸಿದ್ದಾರೆ ಬಂಧುಗಳೇ. ಇವರು ಮಾಡಿರ್ತಕ್ಕಂಥ ಸಾಧನೆ ಬೆಲೆಗಳನ್ನು ಏರಿಸಿರ್ತಕ್ಕಂಥದ್ದು. ಹರಿಜನ ಗಿರಿಜನ ಬಂಧುಗಳ ಹಣವನ್ನ ಬೇರೆ ವಿನಿಯೋಗಿಸಿರ್ತಕ್ಕಂಥದ್ದು. ಇನ್ನು ನಾಚಿಕೆಗೇಡಿನ ST ಕಾರ್ಪೊರೇಷನ್ ನಾಗೇಂದ್ರ ಅವರು ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ಆದ್ರೆ ಕ್ಷುಲ್ಲಕ ಕಾರಣಕ್ಕೆ ಇವತ್ತು ಅನೇಕ ರಾಜಕಾರಣಿಗಳನ್ನು ಜೈಲಿಗೆ ಕಳಿಸಿದ್ದಾರೆ. ಆದ್ರೆ ಸುಮಾರು 200 ಕೋಟಿ ಹಣವನ್ನ ವೈಯಕ್ತಿಕ ಖಾತೆಗೆ ಹಾಕಿರ್ತಕ್ಕಂಥ ಸಚಿವನಿಗೆ ಯಾಕೆ ಜೈಲಿನ ಶಿಕ್ಷೆ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಬಂಧುಗಳು. ಯಾವ್ದಾರೋ ಕಾರಣಕ್ಕೆ ಹಾಕಿದ್ದಾರೆ, ಯಾರ್ಯಾರೋ ಹಾಕಿದ್ದಾರೆ. ಆದ್ರೆ ಸರ್ಕಾರದ 200 ಕೋಟಿ ಹಣವನ್ನ ವೈಯಕ್ತಿಕ ಖಾತೆಗೆ ಹಾಕೋದ್ರ ಮೂಲಕ ಇವತ್ತು ಒಂದು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಸಚಿವರನ್ನ ಇವತ್ತು ರಾಜಾರೋಷಿಯಾಗಿ ಅಡ್ಡಾಡ್ಲಿಕ್ಕೆ ಬಿಟ್ಟಿದ್ದಾರೆ. ಇವತ್ತು ಇವರು ಮಾಡಿರ್ತಕ್ಕಂಥ ಅನ್ಯಾಯಕ್ಕೆ ಒಬ್ಬನ ಜೀವ ಬಲಿಯಾಗಿದೆ. ನಿರಪರಾಧ ಅಧಿಕಾರಿಗಳನ್ನು ಜೈಲಿಗೆ ಕಳಿಸಿದ್ದಾರೆ. ಆದ್ರೆ ಸಚಿವರ ಮೇಲೆ ಏನೂ ಕ್ರಮ ಕೈಗೊಳ್ತಾ ಇಲ್ಲ ಬಂಧುಗಳೇ. ಒಟ್ಟಾರೆ ಈ ಸಿದ್ದರಾಮಯ್ಯನವರ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ, ಹರಿಜನ ಗಿರಿಜನ ವಿರೋಧಿ, SC
ಜನರ ವಿರೋಧಿ ಇವರೆಲ್ಲರ ರಕ್ತವನ್ನು ಕುಡಿದು ಬಡವರನ್ನ ಇನ್ನೂ ಬಡವರನ್ನಾಗಿ ಮಾಡಿ ಅವರು ಮೆರೀತಾ ಇದ್ದಾರೆ ಬಂಧುಗಳೇ. ಇದು ಇನ್ನು ಬಹಳ ದಿನ ಈ ಸರ್ಕಾರ ಇರಲ್ಲ. ಇವತ್ತು ಅವರಲ್ಲೇ ಅನೇಕ ವ್ಯತ್ಯಾಸಗಳಿವೆ. ಇವತ್ತು ಅವರಲ್ಲೇ ಯಾರು ಮುಖ್ಯಮಂತ್ರಿ, ಎಷ್ಟು ಜನ ಉಪಮುಖ್ಯಮಂತ್ರಿ, ಬರೀ ಈ ಗೊಂದಲದಲ್ಲಿ ಇವತ್ತು ಈ ಸರ್ಕಾರ, ಈ ಸಚಿವರು ಬಿದ್ದಿರ್ತಕ್ಕಂಥದ್ದು. ಇನ್ನು ನಮ್ಮ ಜಿಲ್ಲಾ ಸಚಿವರ ಬಗ್ಗೆ ನಮ್ಗೆ ಮಾತಾಡ್ಲಿಕ್ಕೆ ಬೇಜಾರಾಗದು ಬಿಡಿ. ಆ ಜಿಲ್ಲಾ ಸಚಿವರು ಯಾರಂತ ಮರ್ತೇ ಬಿಟ್ಟಿದ್ದಾರೆ. ಅವರು ಕೂಡ ಜನರ ಮುಂದೆ ಬರಲ್ಲ. ಜನರ ಕಷ್ಟ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತೇ ಇಲ್ಲ. ನಮಗೆ ನಾಚಿಕೆ ಆಗ್ತದೆ ನಮ್ಮ ಜಿಲ್ಲೆಗೆ ಇಂಥ ಸಚಿವರು ಅವಶ್ಯಕತೆ ಇತ್ತ ಅಂತಕ್ಕಂಥದ್ದು. ಒಂದು ವೇಳೆ ಒಟ್ಟಾರೆ ಭಾರತೀಯ ಜನತಾ ಪಕ್ಷ ಮುಂದಿನ ದಿನದಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ಸಿನ ಎಲ್ಲ ದುರಾಡಳಿತದ ವಿರುದ್ಧ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ, ಜನರನ್ನ ಎಚ್ಚರಿಸ್ತೀವಿ ಅಂತಕ್ಕಂಥ ಮಾತನಾಡುತ್ತಾ ಈ ಒಂದು ಹೋರಾಟಕ್ಕಾಗಮಿಸಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಭಾರತೀಯ ಜನತಾ ಪಕ್ಷದ ರೈತ ಬಂಧುಗಳಿಗೆ, ನಮ್ಮ ಪಕ್ಷದ ಮುಖಂಡರಿಗೆ, ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಗೋ ಮಾತಾ ಕಿ. ಬಂಧುಗಳೇ, ಇವತ್ತೇನು ಅಲ್ಲಿಂದ ಹೆಚ್ಚಿಗೆ ಮಾಡಿದ್ರೆ ಅಂತೇಳಿ ಹೋರಾಟಕ್ಕೆ ಬಂದಂತ ನಮ್ಮ ಜಿಲ್ಲಾಧ್ಯಕ್ಷರಾದ ರಾಜಶೇಖರ್ ಅವರೇ, ಜನಪ್ರಿಯ ಹರಿಯಾಣ ಶಾಸಕರಾಗಿರ್ತಕ್ಕಂಥ ಬಿ.ಪಿ. ಹರಿಶ್ಚಂದ್ರ ಅವರೇ, ಹಿರಿಯರಾದ ಯಶವಂತರಾವ್ ಅವರೇ, ಬಯನಹಳ್ಳಿ ಸತೀಶ್ ಅವರೇ, ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳೇ, ಪಕ್ಷದ ಎಲ್ಲ ಅಧ್ಯಕ್ಷಗಳೇ, ಪದಾಧಿಕಾರಿಗಳೇ, ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರುಗಳೇ ಹಾಗೂ ಸೇರಿರ್ತಕ್ಕಂಥ ನನ್ನೆಲ್ಲ ರೈತ ಬಂಧುಗಳೇ, ಇವತ್ತು ಒಂದು ವರ್ಷದ ಹಿಂದೆ ಆಡಳಿತಕ್ಕೆ ಬಂದಂತ ಈ ಒಂದು ಕೆಟ್ಟ ಸರ್ಕಾರ ನಮ್ಮ ಮತದಾರರಿಗೆ ಸುಳ್ಳು ಭರವಸೆಗಳನ್ನು ಕೊಡಲು ಮುಖಾಂತರ, 5 ಕೂಪಟ್ಟೆ ಭರವಸೆಗಳನ್ನು ಕೊಡಲು ಮುಖಾಂತರ ಅಧಿಕಾರಕ್ಕೆ ಬಂದು ಇವತ್ತು ಬಂದಾಗಿನಿಂದ ಇಲ್ಲಿವರೆಗೂ ಬೆಲೆ ಏರಿಕೆ ಮಾಡಿರ್ತಕ್ಕಂಥ ಒಂದು ಕೆಲಸ ಮಾಡಿದರೆ ಬಿಟ್ಟರೆ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿದಲ್ಲಿ ಇವತ್ತು ಸರ್ಕಾರ ಮುಂದೆ ಬಂದಿಲ್ಲ. ಅಭಿವೃದ್ಧಿ ಕಾರ್ಯ ಅಂದ್ರೆ ಶೂನ್ಯ ಅಂತ ಹೇಳ್ಬೇಕಾಗಿದೆ. ಇವರೇನೋ ಆಂದೋಲನ ಮಾಡ್ತಾ ಇದ್ರೆ ಅದು ಬೆಲೆ ಏರಿಕೆ ಆಂದೋಲನ ಅಂದ್ರೆ ತಪ್ಪಾಗಬಾರ್ದು. ಬಂದ್ರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ 5 ಗ್ಯಾರಂಟಿಗಳ ಸಮತೋಲನೆ ಮಾಡೋದಕ್ಕೋಸ್ಕರ ಮಧ್ಯದ ದರವನ್ನು ಜಾಸ್ತಿ ಮಾಡ್ತು, ಅದೇ ರೀತಿ ನಮ್ಮೆಲ್ಲ ಕರೆಂಟ್ ಬಿಲ್ ಜಾಸ್ತಿ ಮಾಡ್ತು, ಅದೇ ರೀತಿ ಮುದ್ರಾ ಶುಲ್ಕ ಏನು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನಮ್ಮ ಆಸ್ತಿ ತೆರಿಗೆ ಜಾಸ್ತಿ ಮಾಡಿದ್ರು, ಕಾರ್ಪೊರೇಷನಲ್ಲಿ ಆಸ್ತಿ ತೆರಿಗೆ ಜಾಸ್ತಿ ಮಾಡಿದ್ರು, ಅದೇ ರೀತಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು. ಅದೇ ರೀತಿ ಸುಮಾರು 852 ಜನ ರೈತರು ಇದುವರೆಗೂ ಒಂದು ವರ್ಷದಲ್ಲಿ ನೇಣಿಗೆ ಶರಣಾಗ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಭಾಗ್ಯ ಕೊಡ್ತು. ಅದೇ ರೀತಿ ಇವತ್ತು ಹಾಲಿನ ದರವನ್ನು ಕೂಡ ಜಾಸ್ತಿ ಮಾಡಿದೆ. ಬರೀ ಹಾಲಿನ ದರ ಜಾಸ್ತಿ ಮಾಡಿ ಗ್ರಾಹಕರಿಗೆ ಹೊರೆಯಾಗಿದೆ ಅಂದ್ರೆ ಅದನ್ನೇನಾದ್ರೂ ರೈತರಿಗೆ ಕೊಟ್ಟಿದ್ರೆ ಇವತ್ತು ನಾವು ಸಂತೋಷ ಪಡಬಹುದಾಗಿತ್ತು. ರೈತರಿಗೆ ಮಾತು ಕೊಟ್ಟಿತ್ತು ಈ ಸರ್ಕಾರ. ಹಿಂದೆ ಇರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ರೈತರಿಗೆ 5 ರೂಪಾಯಿ ಪ್ರೋತ್ಸಾಹನ ಒಂದು ಪ್ರತಿ ಲೀಟರ್ ಹಾಲಿಗೆ ಕೊಡ್ತಾ ಇತ್ತು. ಇವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಹೇಳಿದ್ರು 5 ರೂಪಾಯಿ ಜೊತೆಗೆ ಇನ್ನೂ 2 ರೂಪಾಯಿ ಸೇರಿಸಿ ನಾವು 7 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಈ ಸರ್ಕಾರ ಹೇಳ್ತು. ಇದುವರೆಗೂ 5 ರೂಪಾಯಿನೂ ಕೊಡಕ್ಕಾಗಿಲ್ಲ ಈ ಸರ್ಕಾರಕ್ಕೆ. ಇಂಥ ಒಂದು ಸರ್ಕಾರ ಬೇಕಂತ ಹೇಳಿ ನಮ್ಮ ಇಡೀ ರೈತ ವರ್ಗ ಇವತ್ತು ಶಪಿಸ್ತಾ ಇದೆ. ಇಡೀ ಮತದಾರರು ಈ ಕಾಂಗ್ರೆಸ್ಗೆ ಮತ ಹಾಕಿದ್ನ ಇವತ್ತು ಶಪಿಸ್ತಾ ಇದ್ರೆ ತಪ್ಪಾಗಲಾರದು. ಈ ಎಲ್ಲ ಶಾಪದಿಂದ ಈ ಸರ್ಕಾರ ಬಹಳ ದಿನ ಉಳಿಯಲ್ಲ. ಇವತ್ತೇನು ಹಾಲಿನ ದರ ಏರಿಕೆ ಮಾಡಿದ್ದಾರೆ ಅದು ಕೂಡಲೇ ವಾಪಸ್ ತೆಗಿಬೇಕು. ಇಲ್ಲ ಅಂದ್ರೆ ಅದನ್ನ ರೈತರಿಗೆ 2 ರೂಪಾಯಿ ಜಾಸ್ತಿ ಮಾಡಬೇಕು ಇಮಿಡಿಯೇಟಾಗಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇಲ್ಲಿ ಬಂದಂತ ನಮ್ಮೆಲ್ಲ ಮುಖಂಡರು ಒಂದ್ಸಿಲ್ಲ ಮಾತು ಮುಗಿಸಿ ಆಗಮಿಸಿರುವಂತ ಭಾರತೀಯ ಜನತಾ ಪಾರ್ಟಿಯ ತಾಯಂದ್ರೆ ಕಾರ್ಯಕರ್ತ ಬಂಧುಗಳೇ, ಈ ಸಭೆಯ ನೇತೃತ್ವ ವಹಿಸಿದಂತ ರೈತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾದಂಥ ಲೋಕಿಕರಿ ನಾಗರಾಜ್ ಅವರೇ, ನಮ್ಮ ನೆಚ್ಚಿನ ಶಾಸಕರಾದಂಥ ಹರೀಶಣ್ಣ ಅವರೇ, ಯಶವಂತರಾವ್ ಜಾಧವ್ ಅವರೇ, ಗಲ್ಲೇಶಣ್ಣ ಅವರೇ, ಬಯಲಹಳ್ಳಿ ಸತೀಶಣ್ಣ ಅವರೇ, ಎಸ್.ಪಿ. ಮೋರ್ಚಾದ ಉಪಾಧ್ಯಕ್ಷರಾದಂಥ ಶ್ರೀನಿವಾಸ ಆಸ್ಕರಪ್ಪರೇ, ಯುವ ಮೋರ್ಚಾದ ಉಪಾಧ್ಯಕ್ಷರಾದಂಥ ಶ್ಯಾಮ್ ಅವರೇ, ಬಯಲಹಳ್ಳಿ ಸತೀಶಣ್ಣ ಅವರೇ, ಆಗಮಿಸಿರುವಂಥ ಎಲ್ಲ ಹಿರಿಯ ಕಾರ್ಯಕರ್ತರೇ, ಚಂದ್ರಶೇಖರ್ ಪೂಜಾರ್ ಅವರೇ, ಅಧ್ಯಕ್ಷರುಗಳೇ, ಮಂಡಲದ ಅಧ್ಯಕ್ಷರುಗಳೇ, ಜನಪ್ರತಿನಿಧಿಗಳೇ, ಮಾಧ್ಯಮದ ಸ್ನೇಹಿತರೆ, ಕಳೆದ 1 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ. ಯಾವುದಾದ್ರೂ ಒಂದು ಕೇರಿಗೆ
ಯಾವ್ದಾದ್ರು ಒಂದು ರೋಡ್ಗೆ ಒಂದು ಪುಟ್ಟಿ ಮಣ್ಣು ಹಾಕಿದ್ದು ನೋಡಿದ್ದೀರಾ? ನಾವು ಪ್ರಶ್ನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದ್ದೀವಿ. ಈಗಾಗಲೇ ನಮ್ಮ ನಾಯಕರುಗಳೆಲ್ಲ ಹೇಳಿದ್ರು 25,000ಕ್ಕೆ ರೈತರಿಗೆ ಒಂದು ಪಂಪ್ ಸೆಟ್ ಅನ್ನು ಕೊಡ್ತಾ ಇದ್ರು. ಇವತ್ತಿನ ರೇಟ್ ಎಷ್ಟಿದೆ? ರೈತರು ಹೆಸರಿಗೆ ಮಾತ್ರ ದೇಶದ ಬೆನ್ನೆಲುಬು, ಸಿದ್ದರಾಮಯ್ಯ ಮಾತ್ರ ಬೆನ್ನೆಲುಬನ್ನ ನುಡಿತಾ ಇದ್ದಾರೆ. 4 ಲಕ್ಷ ರೂಪಾಯಿ ಸ್ವಾಮಿ, 4 ಲಕ್ಷ, 25,000 ಇಲ್ಲಿ, 4 ಲಕ್ಷ ಇಲ್ಲಿ. ಇದು ಹಾಲಿನ ದರ ಜಾಸ್ತಿ ಮಾಡಿದ್ದೀರಾ, ಸಾಮಾನ್ಯ ಜನರಿಗೆ ತೊಂದರೆ ಕೊಟ್ಟಿದ್ದೀರಾ. ಹೋಗ್ಲಿ, ಆ ದುಡ್ಡನ್ನು ಏನಾರ ರೈತರಿಗೆ ಕೊಟ್ಟ ಇಲ್ಲ, ನಿಮ್ಮ ಜಾಬಿಗೆ ಇಸ್ಕೊಂಡ್ರೆ. ಅಷ್ಟೇ ಅಲ್ಲ, 5 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ರೈತರಿಗೆ ಹಾಲಿನ ದರನ, ಅದನ್ನು ನಿಲ್ಲಿಸಿದ್ರೆ ನಮ್ಮ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಕಿಸಾನ್ ಸನ್ಮಾನ ಯೋಜನೆ ಅಡಿಯಲ್ಲಿ 4,000 ಕೊಡ್ತಾ ಇದ್ರು ರೈತರಿಗೆ ವರ್ಷ, ಅದನ್ನು ನಿಲ್ಲಿಸಿದ್ರೆ. ರೈತ ಮಕ್ಕಳಿಗೆ ವಿದ್ಯಾನಿಧಿ ಕೊಟ್ಟು ಅದನ್ನು ನಿಲ್ಲಿಸಿದ್ರೆ. ಬಿತ್ತನೆ ಬೀಜವನ್ನು ಜಾಸ್ತಿ ಮಾಡಿದ್ರೆ, ಹಾಲಿನ ದರ ಜಾಸ್ತಿ ಮಾಡಿದ್ರೆ, ಪೆಟ್ರೋಲ್ ದರ ಜಾಸ್ತಿ ಮಾಡಿದ್ರೆ, ಡೀಸೆಲ್ ದರ ಜಾಸ್ತಿ ಮಾಡಿದ್ರೆ, ಮುದ್ರಾಂಕ ಶುಲ್ಕ ಜಾಸ್ತಿ ಮಾಡಿದ್ರೆ, ನೀರಿನ ದರವನ್ನು ಹೆಚ್ಚು ಮಾಡಿ ಕೊಟ್ಟಿದ್ರೆ. ನಮ್ಮ ಹಿರಿಯರೊಬ್ಬರು ಹೇಳ್ತಾ ಇದ್ರು, ಸಿದ್ದರಾಮಯ್ಯವರು ಗಾಳಿ ಬೆಟ್ಟಿನ ಎಲ್ಲ ದರ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿ. ಸ್ವಾಮಿ, ಆಗ ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯ ಬೆಲೆ ಏರಿಕೆ ಜಾಸ್ತಿ ಮಾಡ್ತಾರೆ. ವಸ್ತುಗಳೆಲ್ಲ ಮಾತಿದೆ. ಈಗ ವಿಚಾರ ಮಾಡಿ, ಈಗ ಈ ರಾಜ್ಯದ ಜನ ಎಲ್ಲಿಗೆ ಹೋಗ್ಬೇಕು? ಮೊದಲೇ ಕಳೆದ ಬಾರಿಯ ಬರದಿಂದ ತಪ್ಪಿಸಿದ್ರು, ಮತ್ತೆ ಬರದ ಮೇಲೆ ಗಾಯ ಮಾಡ್ತಾ ಇದ್ರೆ ಸಿದ್ದರಾಮಯ್ಯ ಈಗಾಗಲೇ ಈ ಬೆಲೆ ಏರಿಕೆ ವಿಚಾರ ನಮ್ಮ ನಾಯಕರು ಬಹಳ ಮಾತಾಡಿದ್ದಾರೆ. ಲೇಖನ ಕೂಡ ಒಂದು ವಿಷಯ ಇದೆ, ದಯಮಾಡಿ ಎಲ್ಲ ಕಾರ್ಯಕರ್ತರು ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡಬೇಕು. ನಿನ್ನೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯಿಂದ ಒಂದು ನೋಟಿಸ್ ಕೊಟ್ಟಿದೆ. ಏನ್ ಕೊಟ್ಟಿದೆ ಅಂದ್ರೆ, ಪ್ರತಿಭಟನೆ ಮಾಡಬಾರ್ದು, ಜನಗಳ ಕರ್ಕೊಂಡು ಹೋಗಂಗಿಲ್ಲ, ಹೋಗಂಗಿಲ್ಲ, ವ್ಯಕ್ತಿಗಳ ಬಗ್ಗೆ ಘೋಷಣೆ ಹೋಗಂಗಿಲ್ಲ, ಕುರಿತವಾಗಿ ಅಷ್ಟು ಶವಯಾತ್ರೆ ಮಾಡಂಗಿಲ್ಲ. ರಾಜಕೀಯ ಗೊತ್ತಿಲ್ಲ ನಿಮ್ಗೆ? ಇದು ಪ್ರಜಾಪ್ರಭುತ್ವನ ಏನು ತರಬಾರ? ನಾವೇ ಕೆಲಸ ಮಾಡಿ ಬಂದಿಲ್ಲ. ಮಾನ್ಯ ಸಿದ್ದರಾಮಯ್ಯ ಅವರು ಮಾಡುವಂತ ಅವಾಂತರಗಳಿಗೆ ಪ್ರಜಾಪ್ರಭುತ್ವದ ಹಕ್ಕಿದೆ, ಪ್ರತಿಭಟನೆ ಮಾಡೋದು ಸಂವಿಧಾನಾತ್ಮಕವಾದಂತ ಹಕ್ಕಿದೆ ನಮಗೆ. ಮಾಡಬೇಕಾದ್ರೆ ಹೆಂಗೆ? ಮಾನ್ಯ ಸಿದ್ದರಾಮಯ್ಯ ಅವರೇ, ನೀವು ಎಲ್ಲಿ ಮಾಡಿದ್ರೆ ಸರ್ಕಾರ ಕೂಡ ನಮ್ಮ ದುಡ್ಡಲ್ಲಿ ಮಜಾ ಮಾಡ್ಕೊಂಡು ಡೆಲ್ಲಿಗೆ ಪ್ರತಿಭಟನೆ ಮಾಡಿದ್ರೆ ಅದಕ್ಕೆ ಏನಾಗಬೇಕು? ನಾವು ಪ್ರತಿಭಟನೆ ಮಾಡ್ತಿರೋದು ನಮ್ಮ ಸ್ವೇಚ್ಛಾಚಾರಕ್ಕಲ್ಲ, ಜನರ ಪರವಾಗಿ, ಜನರ ದನಿಯಾಗಿ, ರೈತರ ದನಿಯಾಗಿ ಕೆಲಸ ಮಾಡ್ತಾ ಇರೋದು ನಾವು. ಸಂವಿಧಾನ ಹೆಸರುಕೊಂಡು ಮುಖ್ಯಮಂತ್ರಿ ಕಳ್ಸಿರಲ್ಲ. ಇದು ಸಂವಿಧಾನ ಸರಿಯಾಗಿ ಕೊಟ್ಟಿರುವಂತ ನೋಟಿಸು. ಜಿಲ್ಲಾಡಳಿತಕ್ಕೆ ಹೆದರಿಕೆ ಶುರುವಾಗಿದೆಯಾ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ? ನಾನು ಅನ್ಕೊಳ್ತೀನಿ, ಪದೇ ಪದೇ ನಡೀತಿರುವಂತ ಇವರು ಅವತ್ತರಕ್ಕೆ ಪ್ರತಿಭಟನೆ ನೋಡಿ ಹೆದರಿಕೆ ಶುರುವಾಗಿರ್ಬೇಕು. ಆ ಕಾರಣಕ್ಕೆ ನಮ್ಮನ್ನು ಹತ್ತಿಕ್ಕೆ ಕೊಟ್ಟಿದ್ದಾರೆ ಅನ್ಸುತ್ತೆ. ಒಂದು ತಿಳ್ಕೊಳ್ಳಿ, ನೀವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಂದ್ರೆ ಫುಟ್ಪಾಲ್ ಇದ್ದಂಗೆ. ನೀವು ತೋಳಷ್ಟು ನಾವು ಮೇಲ್ ಬರ್ತೇವೆ, ತೋಳಷ್ಟು ಮೇಲ್ ಬರ್ತೇವೆ. ನಮ್ಗೆ ಹೋರಾಟ ಇವತ್ತು ನಿಲ್ಲದಲ್ಲ, ಹುಟ್ಟಾಗಿಂದ ಮಾಡಿರುವಂತ ಹೋರಾಟಗಳು ನಮ್ಮವು. ಇವತ್ತು ನಾವು ಅಧಿಕಾರ ಮಾಡಿರ್ಬೋದು, ಅಧಿಕಾರ ಇಲ್ಲದೆ ನಾವು ಎಷ್ಟೋ ಸಲ ನಮ್ಮ ಹಿರಿಯರು ಸಾಕಷ್ಟು ಬಲಿದಾನಗಳನ್ನು ಮಾಡಿದ್ದಾರೆ. ಯಾವತ್ತೂ ಕೂಡ ನಿಮ್ಮ ಈ ಒಂದು ಕೊಟ್ಟು ಬೆದರಿಕೆಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎದುರಲ್ಲ ಅಂತ ಹಿಂಗ್ ಬಂದು ಹೇಳ್ತಾ, ತಕ್ಷಣ ನೀವು ಬೆಲೆ ಏರಿಕೆ ಮಾಡದೇ ಇದ್ರೆ, ಬೆಲೆ ಏರಿಕೆ ಕಡಿಮೆ ಮಾಡದೇ ಇದ್ರೆ ಇನ್ನೂ ಅತ್ಯುಗ್ರವಾದ ಹೋರಾಟವನ್ನು ಮಾಡಿದ್ದೀವಿ. ಅದಕ್ಕೆ ಕಾರಣ ಸರ್ಕಾರನ ನೇರವಾಗಿ ಹೊಣೆ ಆಗುತ್ತೆ, ನಾವ್ಯಾರು ಕೂಡ ಅಲ್ಲ. ಏನ್ ಸಿದ್ದರಾಮಯ್ಯ ಮಾಡುವಂತ ಅವಾಂತರಗಳಿಗೆ ಅವ್ರಿಗೆ ಹಣೆ ಅಭಿಷೇಕ ಮಾಡ್ಬೇಕಾ? ಹೂವಿನ ಮಳೆಗಾರಿಬೇಕಾ? ನಾಚಿಕೆ ಆಗ್ಬೇಕಲ್ವ ನಿಮ್ಗೆ? ಸಂವಿಧಾನದ ಹೆಸರಲ್ಲಿ ನೀವು ಸರ್ಕಾರ ಮಾಡ್ತಿದ್ದೀರಾ, ಜನಗಳಿಗೆ ತೊಂದರೆ ಕೊಡ್ತಿದ್ದೀರಾ. ಇಷ್ಟನ್ನು ಹೇಳ್ತಾ ಆಗಮಿಸಿದಂತ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ. ಮತ್ತೊಮ್ಮೆ ಪ್ರತಿದಿನ ಪ್ರತಿಭಟನೆಗೆ ಬರ್ತಾ ಇದ್ದೀರಿ, ನಿಜವಾಗ್ಲೂ ನಮ್ಮೆಲ್ಲರಿಗೂ ಕೂಡ ಜನತೆಯ ಬಗ್ಗೆ ಇರೋದ್ರಿಂದ ಹೋರಾಟ ಮಾಡ್ತಿರೋದಕ್ಕೋಸ್ಕರ ನೀವೆಲ್ಲ ಮಾಡ್ತಿದ್ದೀರಿ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಮಾಧ್ಯಮದವರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಒಳಗಡೆ ಹೋಗಿ ನಾವೆಲ್ಲರೂ ಕೂಡ ಮನವಿ ಕೊಡೋಣ ಅಂತ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ. 1 ಕೋಟಿ ಲೀಟರ್ ಸನಿಹದಲ್ಲಿದೆ ಎಂಬ ಕಾರಣದಿಂದ ಹಾಲಿನ ದರ ಹೆಚ್ಚಳ ಮಾಡಿರುವುದು ಹಾಸ್ಯಾಸ್ಪದವಾಗಿದೆ. ಯಾವುದೇ ಉತ್ಪನ್ನಗಳ ಅಭಾವವಾದಾಗ ದರ ಹೆಚ್ಚಳವಾಗುವುದು ಸಾಮಾನ್ಯ.
ಆದರೆ ಉತ್ಪನ್ನ ಅಧಿಕವಾಗಿದೆ ಎಂದು ದರ ಹೆಚ್ಚಳ ಮಾಡುವುದು ಹುಚ್ಚು ಸರ್ಕಾರದ ಪರಮಾವಧಿ. ಹಾಲು ಅಮೃತ ಇದು ಪೋಷಕಾಂಶಗಳ ಅಗರ, ಇದು ಸಮೃದ್ಧಿಯ ಸಂಕೇತ. ಇದನ್ನು ರಾಜ್ಯದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹುಚ್ಚಾಗಿ ನಿರ್ವಹಣೆ ಮಾಡುತ್ತಿದೆ. ಇತ್ತೀಚೆಗಷ್ಟೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕಿದ್ದ ರಾಜ್ಯ ಸರ್ಕಾರ ಈಗ ಹಾಲಿನ ದರ ಹೆಚ್ಚಳದ ಬರೆ ಎಳೆದಿದೆ. ಹಾಲು ಉತ್ಪಾದನೆ ಹೆಚ್ಚಾಗಿರುವುದರಿಂದ 1 ಲೀಟರ್ ಪ್ಯಾಕೆಟ್ನಲ್ಲಿ 100 ml ಹೆಚ್ಚಿಸಿ ಹಳೆ ದರಕ್ಕೆ ಮಾರಾಟ ಮಾಡಿದ್ದರೆ ಕ್ಷೀರ ಭಾಗ್ಯ ಎಂದು ಜನ ಕೊಂಡಾಡುತ್ತಿದ್ದರು. ಆದರೆ ಹಾಲಿನ ದರ ಹೆಚ್ಚಳ ಮಾಡಿರುವುದು ಜನ ವಿರೋಧಿಯಾಗಿದೆ. ನಮ್ಮ ಬೇಡಿಕೆ ಹಾಲಿನ ದರ ಏರಿಕೆ ಹಿಂಪಡೆದು ಇಂದಿನ ದರದಲ್ಲಿಯೇ 1 ಲೀಟರ್ ಹಾಲಿನ ಪ್ಯಾಕೆಟ್ನಲ್ಲಿ 100 ml ಹೆಚ್ಚಿಸಿ ಮಾರಾಟ ಮಾಡಬೇಕು. ಎರಡನೇ ಬೇಡಿಕೆ, ರಾಜ್ಯದಲ್ಲಿ ಒಟ್ಟು 15 ಹಾಲು ಒಕ್ಕೂಟಗಳಲ್ಲಿ 7,98,691 ಹಾಲು ಉತ್ಪಾದಕ ರೈತರಿದ್ದಾರೆ. ಇವರಿಗೆ ಆಗಸ್ಟ್ 23ರಿಂದ ಮಾರ್ಚ್ 24ರವರೆಗೆ ಒಟ್ಟು 8 ತಿಂಗಳ 1,083 ಕೋಟಿ ರು ಪ್ರೋತ್ಸಾಹಧನ ಬಾಕಿ ಇದೆ. ಆದರೆ ಏಪ್ರಿಲ್ 24ನೇ ತಿಂಗಳ ಪ್ರೋತ್ಸಾಹಧನ 109 ಕೋಟಿ ಬಿಡುಗಡೆ ಮಾಡಿದೆ. 23-24ನೇ ಸಾಲಿನ ಪ್ರೋತ್ಸಾಹಧನ ಬಿಡುಗಡೆ ನೆನೆಗುದಿಗೆ ಬಿದ್ದಿದೆ. ಇದರಿಂದ ಹಾಲು ಉತ್ಪಾದಕ ರೈತರು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ತಕ್ಷಣ ಹಾಲಿನ ಪ್ರೋತ್ಸಾಹಧನ ಬಿಡುಗಡೆ ಮಾಡಬೇಕೆಂದು ಬಿಜೆಪಿ ಒತ್ತಾಯಿಸುತ್ತದೆ. ಉತ್ತಮ ಮಳೆಯಾಗಬಹುದು ಎಂಬ ಹವಾಮಾನ ಇಲಾಖೆಯ ಮುನ್ಸೂಚನೆಯಿಂದ ರೈತರು ಸಂತಸದಿಂದ ಜಮೀನು ಉಳುಮೆ ಮಾಡಿಕೊಂಡು ಬಿತ್ತನೆಗೆ ಅಣಿಯಾದಾಗ ಬಿತ್ತನೆ ಬೀಜಗಳ ದರವನ್ನು ಹೆಚ್ಚಿಸಿ ರೈತರಿಗೆ ಗಾಯದ ಮೇಲೆ ಬಲೆ ಎಳೆಯಲಾಯಿತು. ತಕ್ಷಣ ಬಿತ್ತನೆ ಬೀಜಗಳ ದರ ಏರಿಕೆ ಹಿಂಪಡೆಯಬೇಕೆಂದು ಬಿಜೆಪಿ ಒತ್ತಾಯಿಸುತ್ತದೆ. ಯಾಂತ್ರೀಕೃತ ಕೃಷಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ರೈತರು ಖರೀದಿಸಿದ ಡೀಸೆಲ್ ಬೆಲೆಯನ್ನು ಇಂದಿನ ಬಿಜೆಪಿ ಸರ್ಕಾರ ರೈತ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮೆ ಮಾಡುತ್ತಿತ್ತು. ಈ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ನಿಲ್ಲಿಸಿದ್ದಲ್ಲದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ಯಾಂತ್ರೀಕೃತ ಕೃಷಿ ಚಟುವಟಿಕೆಗಳನ್ನು ದುಬಾರಿ ಮಾಡಿದೆ. ಏರಿಕೆ ಮಾಡಿರುವ ನಮ್ಮ ಬೇಡಿಕೆ, ಏರಿಕೆ ಮಾಡಿರುವ ಪೆಟ್ರೋಲ್ ಡೀಸೆಲ್ ದರವನ್ನು ಹಿಂಪಡೆಯಬೇಕು ಮತ್ತು ರೈತರಿಗೆ ಡೀಸೆಲ್ ದರ ಸಹಾಯಧನವನ್ನು ನೀಡುವ ರೈತ ಶಕ್ತಿ ಯೋಜನೆಯನ್ನು ಮರು ಜಾರಿಗೊಳಿಸಬೇಕು. ಹಿಂದೆಲ್ಲ 20,000 ಪಾವತಿಸಿ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದರೆ ನೀರಾವರಿ ಪಂಪ್ಸೆಟ್ಗಳಿಗೆ ಸರ್ಕಾರವೇ ವಿದ್ಯುತ್ ಕಂಬ, ವೈರು, ಟಿಸಿಗಳನ್ನು ಕೊಟ್ಟು ವಿದ್ಯುತ್ ಸಂಪರ್ಕ ಒದಗಿಸುತ್ತಿತ್ತು. ಆದರೆ ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿದ್ಯುತ್ ಸಂಪರ್ಕಕ್ಕೆ ತಗಲುವ ವೆಚ್ಚವನ್ನು ರೈತರೇ ಭರಿಸಬೇಕು ಎಂಬ ಅವೈಜ್ಞಾನಿಕ ಆದೇಶದಿಂದ ಸಾವಿರಾರು ರೈತ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ಟಿಸಿ, ಕೇಬಲ್ ವೈರು, ವಿದ್ಯುತ್ ಕಂಬ ಸೇರಿದಂತೆ ಕೂಲಿ ವೆಚ್ಚ, ಗುತ್ತಿಗೆದಾರರಿಗೆ ಇಂತಿಷ್ಟು ಹಣ ಸೇರಿ 4-5 ಲಕ್ಷ ತೆತ್ತಬೇಕು. ಇದರಿಂದ ರೈತರ ಬದುಕಿಗೆ ಬರೆ ಎಳೆದಂತಾಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಠಮಾರಿ ಧೋರಣೆಯಿಂದ ಅನ್ನದಾತ ಕಣ್ಣೀರು ಸುರಿಸುತ್ತಿದ್ದಾನೆ. ನೀರಾವರಿ ಪಂಪ್ಸೆಟ್ಗಳ ವಿದ್ಯುತ್ ಸಂಪರ್ಕಕ್ಕೆ ತಗಲುವ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕೆಂದು ಬಿಜೆಪಿ ಒತ್ತಾಯಿಸುತ್ತದೆ. ಭೂಸಿರಿ ಯೋಜನೆಯನ್ನು ನಿಲ್ಲಿಸಲಾಗಿದೆ. ರೈತ ವಿದ್ಯಾನಿಧಿ ಯೋಜನೆಯನ್ನು ನಿಲ್ಲಿಸಲಾಗಿದೆ. ದುಪ್ಪಟ್ಟು ಹಣವನ್ನು ಟ್ರಾನ್ಸ್ಫಾರ್ಮರ್ಗಳಿಗೆ ನೀಡುವಂತಾಗಿದೆ. ಮುದ್ರಾಂಕ ದರವನ್ನು ಏರಿಸಿದೆ. ಆಸ್ತಿ ನೋಂದಣಿ ಶುಲ್ಕವನ್ನು 30% ಹೆಚ್ಚಿಸಿದೆ. ಕ್ಷೀರ ಸಮೃದ್ಧಿ ಬ್ಯಾಂಕ್ ಯಾಕೆ ಪ್ರಾರಂಭಿಸಿಲ್ಲ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ 852 ರೈತರ ಆತ್ಮಹತ್ಯೆಗೆ ಕಾರಣಗಳೇನು ಎಂಬುದನ್ನು ಚಿಂತಿಸುತ್ತಿಲ್ಲ. ರೈತರಿಗೆ ಅತ್ಯಂತ ನಿಕಟವಾಗಿರುವ ಇಲಾಖೆ ಕಂದಾಯ ಇಲಾಖೆ. ಆ ಇಲಾಖೆಗೆ ಭ್ರಷ್ಟಾಚಾರ ತಂಡವಾಡುತ್ತಿದೆ ಎಂದು ಕೇಳಿಬರುತ್ತಿದೆ. ನಮ್ಮ ಬೇಡಿಕೆ, ರೈತ ವಿದ್ಯಾನಿಧಿ, ಭೂಸಿರಿ ಯೋಜನೆಗಳನ್ನು ಮರು ಜಾರಿಗೊಳಿಸಿ ರೈತ ಸ್ನೇಹಿ ಆಡಳಿತ ನೀಡಬೇಕು ಎಂದು ಬಿಜೆಪಿ ಒತ್ತಾಯಿಸುತ್ತದೆ.